ಸರ್ಕಾರದ ಕೆಲಸಗಳೇನು, ಇಲ್ಲಿ ನ್ಯಾಯಾಂಗ ವ್ಯವಸ್ಥೆ ಏನು, ಅದು ಇಲ್ಲಿಯ ವರದಿಗಳನ್ನು, ಇಲ್ಲಿಯ ಪರಿಸ್ಥಿತಿಗಳನ್ನು ಜನಸಾಮಾನ್ಯರಿಗೆ ತಿಳಿಸುವಂಥ ಒಂದು ಕಾರ್ಯವನ್ನು ಈ ಮಾಧ್ಯಮಗಳ ಮಾಡ್ತಾ ಬರ್ತಾ ಇದ್ದಾವೆ. ಹೀಗಾಗಿ ಮಾಧ್ಯಮವನ್ನು ನಾವು 4ನೇ ಪಿಲ್ಲರ್, 4ನೇ ಸ್ತಂಭ ಪ್ರಜಾಪ್ರಭುತ್ವದ್ದು, ಅದು ಸಂವಿಧಾನದ್ದು ಅಂತ ಹೇಳ್ತಾ ಇರ್ತೀವಿ. ಯಾಕೆಂದರೆ 3 ರೀತಿ ಗೊತ್ತಿದ್ದಾವೆ ನಿಮಗೆ: ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಅಂತೇಳಿ. ಇನ್ನೊಂದು ಪತ್ರಿಕಾರಂಗ. ಈ ಪತ್ರಿಕಾರಂಗದ ಮೇಲೆ ಮೇಲಿನ ದಾಳಿ ನಡೀತಾನೆ ಇರ್ತದೆ. ನೀವು ಮೊನ್ನೆ ನೋಡಿರ್ಬೋದು, ಭಾರತದ ನಂಬರ್ ಎಷ್ಟನೇದು ಅಂತೇಳಿ ಇಡೀ ವಿಶ್ವದಲ್ಲೇ ಒಂದು ಕ್ಯಾಲ್ಕುಲೇಷನ್ ಮಾಡಿದಾಗ 179ನೇ ಸ್ಥಾನದಲ್ಲಿದೆ. ಈ ಕಳೆದ 10 ವರ್ಷಗಳಲ್ಲಿ 29ಕ್ಕೂ ಮಿಕ್ಕಿ ಇಲ್ಲಿ ಪತ್ರಕರ್ತರನ್ನು, ಮೀಡಿಯಾಕ್ಕೆ ಸಂಬಂಧಿಸಿದವರು ಕೊಲೆ ಆಗಿದೆ. ಸತ್ಯ ಹೇಳೋದಂತ ದೂರದ ಮಾತಾಗಿದೆ. ಗಾಂಧೀಜಿಯವರು ಸತ್ಯವೇ ದೇವರು ಅಂತೇಳಿ ತಮ್ಮ ಹರಿಜನ ಪತ್ರಿಕೆ ಏನಾಗಿರ್ಬೋದು, ಯಂಗ್ ಇಂಡಿಯಾ ಆಗಿರ್ಬೋದು, ನಮ್ಮ ಅಂಬೇಡ್ಕರ್ ಅವರ ಮೂಕ ನಾಯಕ ಆಗಿರ್ಬೋದು, ಇಂಥ ಅನೇಕ ಒಂದು ಪತ್ರಿಕೆಗಳು ಅಥವಾ ಮಾಧ್ಯಮಗಳು ಬಂದು ಹೋಗಿದ್ದಾವೆ. ಮತ್ತು ಅದರಲ್ಲೂ ನಿಮಗೆ ಗೊತ್ತದ, ತುರ್ತು ಪರಿಸ್ಥಿತಿಯಲ್ಲೇ ಇಂದಿರಾ ಗಾಂಧಿಯವರ ವಿರೋಧವಾಗಿ ಅಂದಿನ ನಮ್ಮ ಇಂಡಿಯನ್ ಎಕ್ಸ್‌ಪ್ರೆಸ್ ಯಾವ ರೀತಿಯಾಗಿ ಪ್ರತಿಭಟನೆ ಮಾಡಿತ್ತು, ತುರ್ತು ಪರಿಸ್ಥಿತಿಯನ್ನು ಮೊದಲನೇ ಘೋಷಣೆ ಮಾಡಿದಾಗ ತನ್ನ ಫ್ರಂಟ್ ಪೇಜನ್ನು ಖಾಲಿ ಇಟ್ಟುಬಿಟ್ಟಿತ್ತು. ಇಂಥ ಒಂದು ವ್ಯಕ್ತಿತ್ವವನ್ನು ಶಕ್ತಿಯನ್ನು ಪಡೆದಂಥ ಮತ್ತು ಇಲ್ಲಿ ಅನೇಕ ನಾಯಕರು ಪತ್ರಿಕಾರಂಗದ ನಾಯಕರಾಗಿದ್ದು ಇದ್ದಾರೆ. ಪತ್ರಿಕೆಯನ್ನು ಸತ್ಯದ ಕಡೆಗೆ ಒಯ್ಯುವಲ್ಲೇ, ಸತ್ಯ ಹೇಳುವಲ್ಲೇ ಭಾಷಣ ನಾಯಕರು ಬೆಳೆದು ಹೋಗಿದ್ದಾರೆ. ಆದರೆ ದುರಂತ ಏನಪ್ಪ ಅಂದರೆ ಈ ದೇಶದಲ್ಲ ಈ ಒಂದು ಪ್ರಜಾಪ್ರಭುತ್ವಕ್ಕೆ ಯಾವುದಿಲ್ಲಿ ಪತ್ರಿಕಾರಂಗ ಕಾರಣ ಆಗಿತ್ತೋ ಅದು ಇವತ್ತು ಆ ಪತ್ರಿಕಾರಂಗಕ್ಕೆ ಬಾಯಿ ಮುಚ್ಚುವಂಥ ಕೆಲಸಗಳು ಭಾಳ ಸಲ ಆಗ್ತಾಯಿರ್ತಾವೆ. ಅಂಥ ಒಂದು ದೊಡ್ಡ ಕೆಲಸ ನಮ್ಮ ಮೋದಿಯವರಿಂದ ಮೆನ್ಮೇಲೆ ಆಗಿದೆ. ಈ ಸಂದರ್ಭದಲ್ಲಿ ಈ 10 ವರ್ಷದ ಆಡಳಿತದಲ್ಲ ಕೇವಲ ಇಲ್ಲಿ ಮೋದಿಯವರ ಪ್ರೀತಿಯ ಗೋಧಿ ಮೀಡಿಯಾಗೆ ಮಾತ್ರ ಅವಕಾಶ ಸಿಕ್ಕದ. ಉಳಿದ ಮೀಡಿಯಾಗಳನ್ನ ಆದಷ್ಟು ಕರ್ಬ್ ಮಾಡುವಂಥದ್ದು, ಹಿನ್ನಡೆಸುವಂಥದ್ದು, UAPA ಅಂದರೆ ಕಾನೂನು ಬಾಹಿರ ಚಟುವಟಿಕೆ ಮಾಡುತ್ತಿರೋದು ಕಾನೂನು ಅಡಿಯಲ್ಲೇ ಅನೇಕ ಪತ್ರಕರ್ತರನ್ನು ಬಂಧಿಸೋದು, ಮಾಡೋದು, ವಿದೌಟ್ ರೀಸನ್ ಕಾರಣ ಇಲ್ಲದ ಒಳಗೆ ಹೋಗುವಂಥದ್ದು ಮಾಡ್ಯದ. ಅಂಥ ಒಂದು ಘಟನೆ ನಮ್ಮ ಏನಪ್ಪ ಅಂದ್ರೆ ನ್ಯೂಸ್ ಕ್ಲಿಕ್ ಸುದ್ದಿ ಪೋರ್ಟಲ್ಗೂ ಆಗಿತ್ತು. ಅದರ ಸಂಸ್ಥಾಪಕರಾದಂಥ ಏನಪ್ಪ ಅಂತಂದ್ರೆ ಪ್ರಬೀರ್ ಪುರಕಾಯಸ್ಥ ಇವರು ನಿಜವಾಗಿಯೂ ಈ ಒಂದು ನ್ಯೂಸ್ ಕ್ಲಿಕ್ ಆಗಿರ್ಬೋದು, ವಾಯರ್ ಆಗಿರ್ಬೋದು, ಇನ್ನೂ ಅನೇಕ ಪತ್ರಿಕೆಗಳು ಕನ್ನಡದಲ್ಲಂತೆ ಒಂದು ಲಂಕೇಶ್ ಇತ್ತು, ಅದರಲ್ಲೂ ಗೌರಿ ಲಂಕೇಶ್, ಇಂಥ ಒಂದು ಪತ್ರಿಕೆಗಳನ್ನ ನೋಡೋದು ಭಾಳ ಕಷ್ಟ, ಕಡಿಮೆ. ಆದರೆ ಇವತ್ತು ಮೋದಿಯವರು ಅನೇಕ ಹಗರಣಗಳನ್ನು, ಅದರಲ್ಲೂ SBI ಹಗರಣವನ್ನು ದೊಡ್ಡ ಪ್ರಮಾಣದಲ್ಲೇ ಚರ್ಚೆಗೆ ಈಡು ಮಾಡಿದಂಥವು ಈ ಪತ್ರಿಕಾರಂಗದಲ್ಲೇ, ಸುದ್ದಿ ಮಾಧ್ಯಮ ನಡೆದಿದ್ದಾವೆ. ಇವು ಹೆಚ್ಚಿಗೆ ಮಾಡುತ್ತಿರೋದು ಕೆಲಸ ಸೋಷಿಯಲ್ ಮೀಡಿಯಾದವ್ರು ಮಾಡ್ತಾಯಿದ್ದಾರೆ. ಅದರಲ್ಲೂ ಈ ನ್ಯೂಸ್ ಕ್ಲಿಕ್ ಅನ್ನುವಂಥ ದೊಡ್ಡ ಸಾಹಸ ಮಾಡಿದ್ದಾರೆ. ಇಲ್ಲೇ ಮೋದಿಯವರು ಸರ್ಕಾರನ ವಿರೋಧ ಮಾಡಬೇಕಂತ ಅವ್ರು ಮಾಡಿದ್ದಾರೆ ಅಂತ ನನಗೆ ಅನಿಸೋದಿಲ್ಲ. ಯಾಕಪ್ಪ ಅಂತಂದ್ರೆ ಅವರು ಸರ್ಕಾರದ ತಪ್ಪುಗಳು ಹೇಳುವಂಥ ಕೆಲಸ ಮಾಡ್ತಾಯಿರ್ತಾರೆ. ಯಾವ ಕಾಲಕ್ಕೂ ಪತ್ರಿಕೆಗಳು ಮಾಡ್ತಾ ಬಂದಿದ್ದಾವೆ, ಇಲ್ಲಂತಲ್ಲ. ಮತ್ತು ಮಾಡಬೇಕಾಗಿದ್ದವ್ರ ಕೆಲಸನೂ ಹೌದು, ಕರ್ತವ್ಯನೂ, ಅದು ಮಾಡೋದಿಲ್ಲ. ದುರಂತ ಏನಪ್ಪ ಅಂತಂದ್ರೆ ಈ ಪತ್ರಿಕಾರಂಗ ಇವತ್ತು ಗೋಧಿ ಮೀಡಿಯಾ ಆಗಿದೆ. ಅವತ್ತು ಇಂದಿರಾ ಗಾಂಧಿಯವ್ರನ್ನ ಹೊಗಳುವಂಥದ್ದು, ಆಡಳಿತಾರೂಢ ಪಕ್ಷಗಳನ್ನ ಹೊಗಳುವಂಥದ್ದು, ಅವರಿಂದ ಏನಪ್ಪ ಅಂದ್ರೆ ಅಡ್ವೈಸ್ ತೆಗೆದುಕೊಳ್ಳುವಂಥ ಇವತ್ತು ಸಾಕಷ್ಟು ಪತ್ರಿಕೆಗಳು ಮಾಡ್ತಾಯಿದ್ದಾವೆ ಮತ್ತು ಸುದ್ದಿ ಮಾಧ್ಯಮಗಳು ಮಾಡ್ತಾಯಿದ್ದಾವೆ. ಇಂಥ ಸಂದರ್ಭದಲ್ಲೇ ಒಂದು ಸತ್ಯ ಹೇಳೋ ಕೆಲಸವನ್ನು ಈ ನಮ್ಮ ನ್ಯೂಸ್ ಕ್ಲಿಕ್ ದಿನನಿತ್ಯ ಮಾಡ್ತಾ ಇರ್ತದೆ. ಅದರಲ್ಲಿ ಎರಡು ಮಾತಿಲ್ಲ. ಅದರಲ್ಲೂ ಅನೇಕರು ಒಬ್ಬ ಪತ್ರಕರ್ತರು ಅಲ್ಲೇ ಅದನ್ನು ನಂಬಿ ಬದುಕೊಂಡು ಹೊರಟಿದ್ದಾರೆ, ವಾಯರದಲ್ಲೂ ಸಹಿತ. ಹೀಗಾಗಿ ಇವತ್ತು ಈ ಪತ್ರಿಕಾರಂಗವನ್ನು ಆದಷ್ಟು ಸತ್ಯ ಹೇಳೋರನ್ನು ಕರ್ಬ್ ಮಾಡೋದು ಹೇಗಪ್ಪ, ಅನೇಕ ಪ್ರಯತ್ನಗಳು ಮಾಡ್ತಾ ಇರ್ತಾವೆ. ಅನೇಕ ದೊಡ್ಡ ಪತ್ರಿಕೆ ಮತ್ತು ದೊಡ್ಡ ಸಂಸ್ಥೆಗಳು, ದೊಡ್ಡ ಮೀಡಿಯಾಗಳು ಸಹಿತ ತಮ್ಮನ್ನು ತಾವು ಮಾರ್ಕೊಂಡಿದ್ದೀನಿ, ಸುಳ್ಳಲ್ಲ. ಇವತ್ತು ಅದರಲ್ಲೂ ಗೋಧಿ ಮೀಡಿಯಾದಂಥ ಇವತ್ತು ನೀವು ABP ಇರ್ಬೋದು ಅಂತಾರೆ. ಇವತ್ತು ನಾನು ಸ್ವತಂತ್ರವಾಗಿ ಬರೀತಪ್ಪ, ಯಾರು ನಮ್ಮ ಮನೇಲಿ ಋಣ ಇಲ್ಲ ಅಂತೇಳಿ, ಅಥವಾ ಇಂಡಿಯನ್ ಟೈಮ್ಸ್ ಆಫ್ ಇಂಡಿಯಾದವ್ರ ಗ್ರೂಪ್ ಆಗಿರ್ಬೋದು, ಟೈಮ್ಸ್ ಗ್ರೂಪ್ ಆಗಿರ್ಬೋದು, ಇನ್ನೂ ಅನೇಕ ಗ್ರೂಪ್ಗಳು ರೀ. ಅದಕ್ಕೆ ಹಿಂದೂಸ್ತಾನ ಟೈಮ್ಸದ ಗ್ರೂಪ್ ಆಗಿರ್ಬೋದು, ಅಥವಾ ಇನ್ನೂ ಅನೇಕ ಏನಪ್ಪ ಅಂತಂದ್ರೆ ಅಲ್ಲದ ಹೆಸರು ಹೇಳುವಂಥದ್ದಲ್ಲ. ಇಲ್ಲಿ ಕರ್ನಾಟಕದಲ್ಲೇ ಇವತ್ತು ನಾವು ರೆಫರ್ ಮಾಡುವಂಥದ್ದು ವಿಶೇಷವಾಗಿ ಪಬ್ಲಿಕ್ TV ಅವ್ರ ಬಗ್ಗೆ ನಾವು ಟೀಕಾ ಮಾಡ್ತಾ ಇರ್ತೀವಿ. ಅದರ ಜೊತೆಗೆ ಇನ್ನೂ ಏನಪ್ಪ ಅಂತಂದ್ರೆ ಈ ಒಂದು ಹಿನ್ನೆಲೆಯಲ್ಲಿ ಇನ್ನೂ ಅನೇಕ ಮೀಡಿಯಾಗಳು ಬರ್ತಾ ಇದ್ದಾವೆ. ಇವ್ರ ಬಗ್ಗೆ ಒಂದು ಟೀಕೆ ಟಿಪ್ಪಣಿ ಇರ್ತವೆ, ಸರ್ಕಾರದ ಪರ ಇರ್ತಾವೆ ಅನ್ನುವಂಥ ಒಂದು ಆರೋಪ ಇವ್ರಿಗೆ ಅಲ್ಲದ. ಆದರೆ ಅವ್ರು ಅಲ್ಲಗಳಿತಾರೆ, ಆಮದು ಬೇರೆ. ಆದರೆ ಅತಿ ಅನ್ನೋಕ್ಕಿಂತಲೂ
ಕಠೋರ ಸತ್ಯ ಹೇಳುವಲ್ಲೇ ಈ ಒಂದು ನ್ಯೂಸ್ ಕ್ಲಿಕ್ ಭಾಳಷ್ಟು ಕೆಲಸ ಮಾಡ್ತಾಯಿತ್ತು. ಅವ್ರನ್ನ ಹೆಂಗಪ್ಪ ಹಣಿದು ಹೆಂಗೆ ಕಂಟ್ರೋಲ್ ಮಾಡೋದು ಅಂದಾಗ UAPA ಅಂಡರ್ದೊಳಗೆ ಕೆಲವೊಂದಿಷ್ಟು ಅವರು ಆರೋಪ ಮಾಡಿದರು ನಮ್ಮ ದೇಶಭಕ್ತ ಮೋದಿಯವರು. ಯಾಕಂದ್ರೆ ಸರ್ಕಾರ